ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಒಂದು ಟಾಪಿಕ್ ವಿವಿಧ ಡಿಕ್ಷನರಿಗಳು ಘೋಷಿಸಿದ 2023 ವರ್ಷದ ಯಾವ ಪದ ಇಂಪಾರ್ಟೆಂಟ್ ಆಗಿದೆ ಎಂಬುದು. ನಿಮಗೆಲ್ಲರಿಗೂ ತಥಾಗತ್ ಆನ್ಲೈನ್ ತರಬೇತಿ ಕೇಂದ್ರಕ್ಕೆ ಸ್ವಾಗತ. ಇವತ್ತಿನ ಒಂದು ಟಾಪಿಕನ್ನು ನೋಡಿಬಿಡೋಣ. 2023ರಲ್ಲಿ ಆಕ್ಸ್ಫರ್ಡ್ ಡಿಕ್ಷನರಿ ಯಾವ ಪದವನ್ನು ಬಿಡುಗಡೆ ಮಾಡಿತು ಅಂತ, ಅದೇ ರೀತಿಯಾಗಿ ಮೆರಿಯಮ್ ವೆಬ್ಸ್ಟರ್ ಡಿಕ್ಷನರಿ ಮತ್ತು ಕಾಲಿನ್ಸ್ ಡಿಕ್ಷನರಿ, ಕೇಂಬ್ರಿಡ್ಜ್ ಡಿಕ್ಷನರಿ ಮತ್ತು ಡಿಕ್ಷನರಿ.com, ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಡಿಕ್ಷನರಿ ಮತ್ತು ಮಾರ್ಕ್ವೆರಿ ಡಿಕ್ಷನರಿ. ಮುಂದಿನ ಒಂದು ಪ್ರಶ್ನೆಗಳ ಮುಖಾಂತರ ಈ ಒಂದು ಸಂಪೂರ್ಣವಾದಂಥ ವಿಡಿಯೋವನ್ನು ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ಅಥೆಂಟಿಕ್, ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಅಥೆಂಟಿಕ್ ಎಂಬ ವರ್ಡನ್ನು ಯಾವ ಡಿಕ್ಷನರಿಯಿಂದ ಅನ್ವೇಷಿಸಿದ ಪದವಾಗಿದೆ? ನೀವು ಆಪ್ಷನ್ಸ್ಗಳಲ್ಲಿ ನೋಡ್ಬೋದು. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ಅಂದರೆ ಆಪ್ಷನ್ 2, ಮರಿಯಮ್ ವೆಬ್ಸ್ಟರ್ ಡಿಕ್ಷನರಿಯಿಂದ ಅಥೆಂಟಿಕ್ ಎಂಬ ಪದವನ್ನು ತೆಗೆದುಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಈ ಒಂದು ಪದದ ಒಂದು ಅರ್ಥ ಏನು ಅಂತ ನೋಡುವುದಾದರೆ, ಮರಿಯಮ್ ವೆಬ್ಸ್ಟರ್ಸ್ ವರ್ಡ್ ಆಫ್ ದಿ ಇಯರ್ 2023 ಈಸ್ ಅಥೆಂಟಿಕ್. ಅಥೆಂಟಿಕ್ ಇದು ಸುಳ್ಳು ಅಥವಾ ಅನುಕರಣೆ ಅಲ್ಲ, ಒಬ್ಬರ ಸ್ವಂತ ವ್ಯಕ್ತಿತ್ವ ಮತ್ತು ಆತ್ಮ ಅಥವಾ ಪಾತ್ರಕ್ಕೆ ನಿಜ ಎಂಬಂತಹ ವ್ಯಾಖ್ಯವನ್ನು ನೀಡುತ್ತದೆ. ಅಥೆಂಟಿಕ್ ದ ಡಿಕ್ಷನರಿ ಡಿಫೈನ್ಸ್ ಇಟ್ ಈಸ್ ನಾಟ್ ಫಾಲ್ಸ್ ಆರ್ ಇಮಿಟೇಷನ್ ಆ್ಯಂಡ್ ಟ್ರೂ ಟು ಒನ್ಸ್ ಓನ್ ಪರ್ಸನಾಲಿಟಿ, ಸ್ಪಿರಿಟ್ ಆರ್ ಕ್ಯಾರೆಕ್ಟರ್. ಇದು ಒಬ್ಬರ ಬಗ್ಗೆ ಅಥೆಂಟಿಕ್ ಆಗಿ ತಿಳಿದುಕೊಳ್ಳುವ, ಒಬ್ಬರ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳುವಂಥ ಅರ್ಥವನ್ನು ನೀಡುತ್ತದೆ. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯನ್ನು ನೋಡೋಣ. ಆಕ್ಸ್ಫರ್ಡ್ ಡಿಕ್ಷನರಿಯಿಂದ ಅನ್ವೇಷಿಸಿದಂತಹ ವರ್ಡ್ ಯಾವುದು? ನೀವು ಆಪ್ಷನ್ಸ್ಗಳಲ್ಲಿ ನೋಡ್ಬೋದು. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ಅಂದರೆ ಆಪ್ಷನ್ 3, ರಿಜ್ ಎಂಬುವಂತಹ ಪದವನ್ನು ಆಕ್ಸ್ಫರ್ಡ್ ಡಿಕ್ಷನರಿಯಿಂದ ತೆಗೆದುಕೊಳ್ಳಲಾಗಿದೆ. ಇದರ ಒಂದು ಅರ್ಥವನ್ನು ನೋಡುವುದಾದರೆ, ರಿಜ್ ಅಂತ ಅಂದರೆ ಇತರರಲ್ಲಿ ಭಕ್ತಿಯನ್ನು ಪ್ರೇರೇಪಿಸುವ ಬಲವಾದ ಆಕರ್ಷಣೆ ಅಥವಾ ಮೋಡಿ ಎಂಬಂತಹ ಅರ್ಥವನ್ನು ನೀಡುತ್ತದೆ. ವಿಚ್ ಮೀನ್ಸ್ ಕಂಪೆಲಿಂಗ್ ಅಟ್ರಾಕ್ಟಿವ್ನೆಸ್ ಆರ್ ಚಾರ್ಮ್ ದ್ಯಾಟ್ ಕ್ಯಾನ್ ಬಿ ಇನ್ಸ್ಪೈರ್ ಡೆವೋಷನ್ ಇನ್ ಅದರ್ಸ್. ಈ ರೀತಿಯಾದಂತಹ ಅರ್ಥವನ್ನು ಇದು ನೀಡುತ್ತದೆ. ಅಟ್ರಾಕ್ಟಿವ್ ಎಂಬಂತಹ ಅರ್ಥವನ್ನು ಈ ಒಂದು ರಿಜ್, ಅಟ್ರಾಕ್ಟಿವ್, ಮೋಡಿ ಅಥವಾ ಆಕರ್ಷಣೆ ಎಂಬಂತಹ ಪದದ ಅರ್ಥವನ್ನು ರಿಜ್ ಎಂಬಂತಹ ಪದ ನೀಡುತ್ತದೆ. ಇದನ್ನು ಆಕ್ಸ್ಫರ್ಡ್ ಡಿಕ್ಷನರಿಯಿಂದ ತೆಗೆದುಕೊಳ್ಳಲಾಗಿದೆ. ಇದು 2023ರ ಆಕ್ಸ್ಫರ್ಡ್ ನಿಘಂಟಿನಿಂದ ತೆಗೆದುಕೊಂಡಂತಹ ಇಂಪಾರ್ಟೆಂಟ್ ಆದಂಥ ವರ್ಡ್ ಆಗಿದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಒಂದು ಪದವನ್ನು ಯಾವ ಡಿಕ್ಷನರಿಯಿಂದ ಅನ್ವೇಷಿಸಲಾಗಿದೆ? ಸ್ನೇಹಿತರೆ, ನೀವು ಇದಕ್ಕೆ ಸರಿಯಾದ ಉತ್ತರವನ್ನು ನೋಡ್ಬೋದು. ಇದನ್ನು ಕಾಲಿನ್ಸ್ ಡಿಕ್ಷನರಿಯಿಂದ, ಕಾಲಿನ್ಸ್ ನಿಘಂಟಿನಿಂದ, ಕಾಲಿನ್ಸ್ ಡಿಕ್ಷನರಿಯಿಂದ ತೆಗೆದುಕೊಳ್ಳಲಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತಂದರೆ ಆಪ್ಷನ್ 3, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬಂತಹ ಪದವನ್ನು ಕಾಲಿನ್ಸ್ ಡಿಕ್ಷನರಿಯಿಂದ ತೆಗೆದುಕೊಳ್ಳಲಾಗಿದೆ. ಇದರ ಒಂದು ಅರ್ಥವನ್ನು ನೋಡುವುದಾದರೆ, ಇದು ಕಂಪ್ಯೂಟರ್ ಪ್ರೋಗ್ರಾಮ್ಗಳಿಂದ ಮಾನವ ಮಾನಸಿಕ ಕಾರ್ಯಗಳ ಮಾದರಿ ಮತ್ತು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಗ್ಗೆ ತಿಳಿದುಕೊಳ್ಳುವುದಾಗಿದೆ. ಇದು ಮುಂದಿನ ಒಂದು ದೊಡ್ಡ ತಂತ್ರಜ್ಞಾನದ, ಮುಂದಿನ ಒಂದು ದೊಡ್ಡ ತಾಂತ್ರಿಕ ಕ್ರಾಂತಿ ಎಂದು ಬಣ್ಣಿಸಲಾಗಿದೆ. The modeling the human mental functions by computer programs AI was chosen by Collins because it is considered to be the next great technological revolution. ಮುಂದಿನ ಪ್ರಶ್ನೆ, ಹ್ಯಾಲುಸಿನೇಟ್ ಎಂಬ ಪದವನ್ನು ಯಾವ ಡಿಕ್ಷನರಿಯಿಂದ ತೆಗೆದುಕೊಳ್ಳಲಾಗಿದೆ? ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು. ಹ್ಯಾಲುಸಿನೇಟ್ ಎಂಬಂತಹ ಪದವನ್ನು ಕೇಂಬ್ರಿಡ್ಜ್ ಡಿಕ್ಷನರಿಯಿಂದ ತೆಗೆದುಕೊಳ್ಳಲಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 4, ಹ್ಯಾಲುಸಿನೇಟ್ ಎಂಬ ಪದವನ್ನು ಕೇಂಬ್ರಿಡ್ಜ್ ಡಿಕ್ಷನರಿಯಿಂದ ತೆಗೆದುಕೊಳ್ಳಲಾಗಿದೆ. ಇದರ ಒಂದು ಅರ್ಥವನ್ನು ನೋಡುವುದಾದರೆ, ಕೇಂಬ್ರಿಡ್ಜ್ ನಿಘಂಟು 2023ರ ವರ್ಡ್ ಭ್ರಮೆ ನೀರಿಸುವ ಕ್ರಿಯಾಪದದಿಂದ ಭಿನ್ನವಾಗಿದೆ. ಇದನ್ನು ನೆನಪಿನಲ್ಲಿಡೋದು ಯಾವ ರೀತಿ ಅಂತಂದರೆ, ಇದನ್ನು ಅಲ್ಲಿ ಇಲ್ಲಿ ನೋಡುವಂತಹ ವಿಷಯಗಳಿಂದ ಇದನ್ನು ದೂರವಾಗಿಟ್ಟು ವಿಚಾರಣೆ ಅಥವಾ ಭಾವನೆಗಳನ್ನು ಅರ್ಥೈಸಿಕೊಳ್ಳುವಂತಹ ಒಂದು ಪದವಾಗಿದೆ. AIನ ಸನ್ನಿವೇಶಕ್ಕೆ ಉಪಕರಣಗಳು ಅಂದರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳು ಕೊಡುವಂತಹ ಮಾಹಿತಿಗೋಸ್ಕರ ಇಲ್ಲಿ ಜಾಗರೂಕರಾಗಿರಬೇಕು ಎಂಬಂತಹ ಅರ್ಥವನ್ನು ಈ ಕೇಂಬ್ರಿಡ್ಜ್ ನಿಘಂಟಿನ ಹ್ಯಾಲುಸಿನೇಟ್ ಎಂಬ ಪದ ನೀಡುತ್ತದೆ. ಅದೇ ರೀತಿಯಾಗಿ ಸ್ನೇಹಿತರೆ, ಮಾಕ್ವೆರಿ ಡಿಕ್ಷನರಿಯಿಂದ ಅನ್ವೇಷಿಸಿದಂತಹ ಪದ ಯಾವುದು? ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತಂದರೆ ಆಪ್ಷನ್
ಟು ಕೋಜಿ ಲೀವ್ಸ್ ಎಂಬುದು ಮ್ಯಾಕ್ವೆರಿ ಡಿಕ್ಷನರಿಯಿಂದ ಅನ್ವೇಷಿಸಿದಂತಹ ಪದವಾಗಿದೆ. ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆ, ಆಸ್ಟ್ರೇಲಿಯಾ ರಾಷ್ಟ್ರೀಯ ನಿಘಂಟು ಕೇಂದ್ರದಿಂದ ಅನ್ವೇಷಿಸಿದಂತಹ ಪದ ಯಾವುದು ಸ್ನೇಹಿತರೆ? ಈ ಒಂದು ಪ್ರಶ್ನೆಗೆ ನೀವು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡಿ ಅಂತ ಹೇಳ್ತಾ ನಾನು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವೇ ನೀಡಿ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ನಮ್ಮ ಕಮೆಂಟ್ ಬಾಕ್ಸ್ಗೆ ಆಸ್ಟ್ರೇಲಿಯಾ ರಾಷ್ಟ್ರೀಯ ನಿಘಂಟು ಕೇಂದ್ರದಿಂದ ಅನ್ವೇಷಿಸಿದ ಪದ ಯಾವುದು ಎಂಬಂಥ ಪ್ರಶ್ನೆಗೆ ನೀವೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆಲ್ಲರಿಗೂ ಧನ್ಯವಾದಗಳು.